ನಾವು ನಮ್ಮ ಮಕ್ಕಳಿಗೆ ಕೆಲವೊಂದು ವರ್ಡ್ಸು ಬೇಡದಿರೋದನ್ನು ಹೇಳ್ಬಿಡ್ತೀವಿ. ಉದಾಹರಣೆಗೆ, ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಅಲ್ಲಿ ಹೋದರೆ ಬಿದ್ದುಬಿಡ್ತೀಯ, ನೀನು ಅಲ್ಲಿ ಹೋದರೆ ನಿನಗೆ ಭಯ ಆಗುತ್ತೆ, ಕತ್ತಲು ಹೋಗಬೇಡ, ಆ ಎತ್ತರಕ್ಕೆ ಹೋದಾಗ ಅಲ್ಲಿಂದ ಬಿದ್ದುಬಿಡ್ತೀಯ ನೀನು, ಆ ಥರ ಎಲ್ಲ ಹೇಳ್ತಾ ಹೋಗ್ತೀವಿ. ಅದೆಲ್ಲ ನೆಗೆಟಿವ್ ವರ್ಡ್ಸು. ಮಕ್ಕಳಿಗೆ ಆ ಥರ ಹೇಳಿದ್ರೆ ಅದು ಟ್ರಿಗರ್ ಆಗಿಬಿಡುತ್ತೆ. ಅವರು ಯಾವಾಗಲೂ ಅದೇ ಥರ ಯೋಚನೆಯಲ್ಲಿ ಇರ್ತಾರೆ. ದೊಡ್ಡವರಾದಮೇಲೆ ಆ ಒಂದು ಟ್ರಿಗರು ಅವ್ರಿಗೆ ಅವರ ಒಂದು ಲೈಫ್ನ ಡೆವಲಪ್ಮೆಂಟ್ ಆಗದೇ ಇರುವಂತಹ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಬಿಡುತ್ತೆ. ಯಾವ ರೀತಿ ಅಂದರೆ, ಅವರು ಬಿದ್ದುಬಿಡ್ತದೆ ಅಂತ ಹೇಳಿದಾಗ ಅವ್ರು ಯಾವಾಗಲೂ ಎತ್ತರಕ್ಕೆ ಹೋಗೋದೇ ಇಲ್ಲ, ಬೀಳೋದೇ ಯೋಚನೆ ಮಾಡ್ತಾ ಇರ್ತಾರೆ. ಕತ್ತಲ್ಲಿ ಹೋಗೋದಕ್ಕೆ ಭಯ ಆದಾಗ ಕತ್ತಲಿಗೆ ಹೋಗೋದೇ ಇಲ್ಲ, ಅವರು ಭಯ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ವರ್ಡ್ಸು ನಾವು ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ರೀತಿ ಮಾತಾಡೋಕ್ಕೆ ಹೋಗಬೇಡಿ. ಯಾರಾದರೂ ಈ ರೀತಿ ತೊಂದರೆ ಸಿಗಾಕೊಂಡಿದ್ರೆ ದಯವಿಟ್ಟು ಅದನ್ನು ನಾವು ಪ್ರೋಗ್ರಾಮ್ ಸಬ್ಕಾನ್ಷಿಯಸ್ಸಿಂದ ತೆಗೆದುಕೊಳ್ಬೋದು. ನಾವು ನಮ್ಮ ಮೈಂಡನ್ನು ಯಾವ ರೀತಿ ಟ್ರಿಗರ್ ಮಾಡಿರ್ತೀವೋ ಬೇಡದೇ ಇರೋದಕ್ಕೆ, ಅದೇ ಥರ ಬೇಕಾಗಿರೋದನ್ನ ಟ್ರಿಗರ್ ಮಾಡ್ಕೊಂಡ್ಬಿಟ್ಟು ನಮ್ಮ ಲೈಫ್ ಸ್ಟೈಲನ್ನು ನಾವು ಉತ್ತಮವಾಗಿ ಬಳಸ್ಬೋದು, ಒಳ್ಳೆ ರೀತಿ ಇರ್ಬೋದು. ಸಣ್ಣ ಮಕ್ಕಳಲ್ಲಿ ಆಗಿರುವಂಥ ಘಟನೆಗಳು ದೊಡ್ಡವರಾದಮೇಲೆ ಅದು ನಿಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಯಾರಾದರೂ ಈ ರೀತಿ ತೊಂದರೆ ಸಿಗಾಕೊಂಡಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಎಚ್.ಎಂ. ಪುರುಷೋತ್ತಮ್, ಬೆಂಗಳೂರಿನಿಂದ ಮಾತಾಡ್ತಿದ್ದೀನಿ. ನನ್ನ ಕಾಂಟ್ಯಾಕ್ಟ್ healersmeet.com. ನಮಸ್ಕಾರ, ಜೈ ಹಿಂದ್.